ಪಾಕಿಸ್ತಾನದಲ್ಲಿ ಆಗಿರುವ ಆತ್ಮಾಹುತಿ ಬಾಂಬ್ ದಾಳಿಗೆ ಭಾರತ ಕಾರಣ ಅಂತ ಈ ರೀತಿ ಗಂಭೀರ ಆರೋಪವನ್ನು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಕೂಡ ತಕ್ಕ ಉತ್ತರ ಕೊಟ್ಟಿದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲಿ ಆದಂತಹ ಆತ್ಮಾಹುತಿ ಬಾಂಬ್ ದಾಳಿಗೆ ಭಾರತ ಕಾರಣ ಅನ್ನುವಂಥ ಗಂಭೀರ ಆರೋಪ. ಪಾಕ್ ಆರೋಪಕ್ಕೆ ಅದೇ ರೀತಿ ಖಡಕ್ ಆಗಿ ತಿರುಗೇಟನ್ನು ಕೊಟ್ಟಿದೆ ನಮ್ಮ ಭಾರತ. ಪಾಕಿಸ್ತಾನದ ವಜೀರಿಸ್ತಾನದಲ್ಲಿ ನಿನ್ನೆ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿ, ಪುಲ್ವಾಮಾ ಮಾದರಿ ದಾಳಿಯಲ್ಲೇ 13 ಪಾಕ್ ಸೈನಿಕರ ಹತ್ಯೆಯಾಗಿದೆ. ಸ್ಫೋಟಕ ತುಂಬಿದ್ದ ವಾಹನವನ್ನ ಪಾಕ್ ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಸಿದ್ದಾರೆ ಉಗ್ರರು. ಈ ಕೃತ್ಯದ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕ್ನ ಸೇನೆ ಆರೋಪ ಮಾಡಿತ್ತು. ಪಾಕ್ ಸೇನೆಯ ಪ್ರಕಟಣೆಗೆ ತಿರುಗೇಟು ನೀಡಿದೆ ಭಾರತದ ವಿದೇಶಾಂಗ ಇಲಾಖೆ. ಪಾಕಿಸ್ತಾನಕ್ಕೆ ಗೊತ್ತಿರಬೇಕಪ್ಪ, ಉಗ್ರರು ಈ ರೀತಿ ಬಂದು ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದ್ದಾರೆ ಅಂದ್ರೆ ನೀವೇ ಪೋಷಣೆ ಮಾಡಿರೋದು, ನೀವೇ ನೆಲೆಗಳನ್ನ ಕೊಟ್ಟಿರೋದು, ನೀವೇ ಅವರಿಗೆ ಕೈ ತುತ್ತು ಕೊಟ್ಟು ಸಾಕ್ತಾ ಇರೋದು, ಅಂಥವರೇ ನಿಮಗೆ ಮಾರಕ ಆಗ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಭಾರತದ ಮೇಲೆ ಸುಖ ಸುಮ್ಮನೆ ಆರೋಪ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ. ಪಾಕಿಸ್ತಾನದ ಮೇಲೆ ನಮ್ಮ ದಾಳಿ ಯಾವತ್ತೂ ಕೂಡ ಭಾರತದಿಂದ ಆಗಿಲ್ಲ. ಬದಲಾಗಿ ಭಯೋತ್ಪಾದಕತನದ ವಿರುದ್ಧ ನಾವು ದಾಳಿ ಮಾಡ್ತೀವಿ, ಅದನ್ನ ಬುಡದಿಂದ ಮಟ್ಟ ಹಾಕುವ ಕೆಲಸ ಮಾಡ್ತೀವಿ ಅಂತ ಜಸ್ಟ್ ಭಾರತ ಹೇಳ್ತಾ ಇರೋದು. ಅದು ಬಿಟ್ರೆ ಪಾಕಿಸ್ತಾನ ಅಲ್ಲಿನ ಸೇನೆ ನಮ್ಮ ಟಾರ್ಗೆಟ್ ಅಲ್ಲ ಅನ್ನೋದನ್ನ ಪದೇ ಪದೇ ಭಾರತ ಹೇಳ್ತಾ ಇತ್ತು. ಬಟ್ ಈಗ ಪಾಕಿಸ್ತಾನದ ನೆಲದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ, ಅಲ್ಲಿಗೆ ಸೈನಿಕರ ಬಲಿ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲದೆ ಸುಖ ಸುಮ್ಮನೆ ಭಾರತದ ಮೇಲೆ ಆರೋಪ.